ಹಲೋ ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ತಮ್ಮನೇಲಿ ನೋಡಿ ಏನು ಅಂತ. ಇವತ್ತು ನಮ್ಮಮ್ಮ ಹುಟ್ಟಿದ ಹಬ್ಬ. ಸೊ ಇದು ಫಸ್ಟ್ ಬ್ಲಾಗ್ ಆಗಿದೆ ನಾನು ಇಂಡಿಯಾಗೆ ಬಂದಮೇಲೆ. ಅದಕ್ಕಾಗಿ ಇವತ್ತು ನಮ್ಮಮ್ಮನ ಹೊರಗಡೆ ಕರ್ಕೊಂಡೋಗಿ ಏನೋ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ, ನಾನು ಮತ್ತೆ ನಮ್ಮ ತಮ್ಮ. ಅಂಡ್ ಇದಕ್ಕೆ ಪ್ಲಾನ್ ಕೊಟ್ಟಿದ್ದು ಬಂದು ಯಾರು ಅಲ್ಲ, ನಮ್ಮಪ್ಪ. ನಂಬಿಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಸೊ ಅದಕ್ಕೆ ಈ 3 ಜನ ಸೇರಿ ಒಂದು ಪ್ಲಾನ್ ಮಾಡಿ ಹೋಗ್ತಾ ಇದೀವಿ. ಸೊ ಇನ್ನೇನು ಹೊರಗಡೆ ಹತ್ತಾ ಇದ್ದಾರೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೆಂಗೆ ಇರುತ್ತೆ, ಏನೇನೆಲ್ಲ ಮಾಡ್ತೀವಿ ಅನ್ನೋದು ಈ ಬ್ಲಾಗ್ ಅಲ್ಲಿ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದಿಸ್ ಬ್ಲಾಗ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಳಿ ಮೇಡಮ್, ಏನಾದ್ರು ಒಂದು ಸ್ವಲ್ಪ ಬರ್ತ್ಡೇ ಗರ್ಲು. ಏನು ಹೇಳಷ್ಟಿಲ್ಲ, ಹೋಗಪ್ಪ ಸುಮ್ಮನಿರೋ, ನನ್ನೇನೋ ಮಾತಾಡ್ಸ್ಬೇಡ, ನೀರೋ ನನ್ನೇನೋ ಮಾತಾಡ್ಸ್ಬೇಡ. ಇಲ್ಲಿ ಹೇಳು, ಪರವಾಗಿಲ್ಲ, ಏನಾದ್ರು ಒಂಚೂರು. ಏನು ಮಾತಾಡ್ಬೇಕು ನಂಗೆ ಗೊತ್ತಾಗಲ್ಲ. ಅದೇ ಸುಮ್ಮನೆ ಬಿಡೋಗಿರಿ, ಸುಮ್ಮನೆ ಇರಪ್ಪ ನೀನು. ನನ್ನ ಮಗನ ಇನ್ನೇನು ಬೇರೆ ಕೆಲ್ಸ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಕೋಲಾರದಲ್ಲಿ ಇಷ್ಟು ಡೆವಲಪ್ ಆಗಿದ್ರು ಕೂಡ ಪಾರ್ಕಿಂಗ್ ಮಾಡೋದಕ್ಕೆ ಜಾಗನೇ ಇಲ್ಲ ಎಲ್ಲೂ ಕೂಡ. ಆ ರೇಂಜಿಗೆ ಆಗ್ಬಿಟ್ಟಿದೆ ಕೋಲಾರ ಇವಾಗ ಟ್ರಾಫಿಕ್. ನನಗೆ ವಾಚ್ ಮಾತ್ರ ಬೇಡ, ಒಂದು ರೆಡಿ ಮಾಡ್ಸಕ್ ಕೊಟ್ಟಿದ್ದೀನಿ. ಒಂದು ಇದೊಂದೈತೆ ಸಾಕು, ವಾಚ್ ಬೇಡ, ಏನು ಬೇಡ ನನಗೆ. ನಾನು ಹೇಳ್ತಾ ಇಲ್ಲ, ನನಗೆ ಬೇಡ. ಇವಾಗ ವಾಚ್ ಬೇಡವಾ ನಿನ್ಕ? ನನಗೆ ಬೇಡ. ಇನ್ನೇನ್ ಬೇಕು? ಇನ್ನೇನ್ ಬೇಕು? ವಾಚ್ ಬೇಡ ಅಂದ್ರೆ ಇನ್ನೇನ್ ಬೇಕು? ವಾಚ್ ಕೊಡ್ಸಾರ ಅಂತ ಕರ್ಕೊಂಬಂದ್ರೆ ನಮ್ಮ ಅಮ್ಮನ್ಗೆ ವಾಚ್ ಬೇಡ ಅಂತೆ. ಮನೆಗೆ ರೇಷನ್ ಕೊಡ್ಸು, ಏನಿರೋದು ಅಕ್ಕಿ ಇಲ್ಲ, ಏನು ಇನ್ನೇನಿಲ್ಲವ, ಕರ್ಬೇ ಸೊಪ್ಪಿಲ್ಲ, ಟೊಮೆಟೊ ಇಲ್ಲ, ಇದು ಕೊಡ್ಸೋದು ಕರ್ಕೊಂಬಂದವ್ರೆ. ಬರ್ತ್ಡೇಗೆ ಇದು ಸರ್ಪ್ರೈಸ್, ಒಬ್ಬರಿಗೆ ಇವಾಗ ಇದು ಕೊಡಿಸ್ಬೇಕು ಅಂತ. ಇಲ್ಲ, ನಂದು ಯೂಟ್ಯೂಬ್ ಚಾನಲ್. ನಂದು ಯೂಟ್ಯೂಬ್ ಚಾನಲ್, ಟಿವಿ ಅಲ್ಲ, ಬ್ಲಾಗ್ ಮಾಡ್ತಾರ. ಮೇಡಮ್ ಟೇಸ್ಟ್ ಹೆಂಗಿದೆ ಇದು? ಇದು ಇನ್ನೂ ಸ್ವಲ್ಪ ಸ್ವೀಟ್ ಆಗಬೇಕು, 2 days ಇರ್ಬೇಕಂತೆ, ಇನ್ನು ಹಣ್ಣಾಗಬೇಕಾದ್ರೆ. ಬರ್ತಡೇ ಆಗೋಯ್ತಪ್ಪ ಇಲ್ಲೇ. ಅಷ್ಟು ಹೇಳಿದ್ರು ಕೂಡ ಕೊನೆಗೆ ರೇಷನ್ ಅಂಗಡಿಗೆ ಬಂದ್ವಿ ಇದನ್ನ ಇಸ್ಕೊಳ್ಳೋಣ ಅಂತ. ಟೀ ಪುಡಿ ಬೇಕಂತ. ವಿಮ್ಮು ಸೋಪ್ ಕೊಡು, ಸಕ್ಕರೆ 2 kg ಕೊಡು. ವಿಡಿಯೋ ಮಾಡ್ತಾ ಇದ್ದಾರೆ ಎಲ್ಲಾನು. ಅಂಕಲ್, ಇವತ್ತು ಇವ್ರದ್ದು ಬರ್ತಡೇ. ಇವ್ರದ್ದು ಅಣ್ಣ, ನನ್ನ ಹೇರ್ ಸುಮ್ಮನೆ ಇದ್ರೆ ಅವರೇ ಏನೋ ಕೊಡ್ಸೋಣ ಅಂತ ಕರ್ಕೊಂಡ್ಬಂದ್ರೆ ನನಗೇನು ಬೇಡ, ರೇಷನ್ ಕೊಡ್ಸು ಮನೆಗೆ ಅಂತ ಕರ್ಕೊಂಡ್ಬಂದವ್ರು. ಇಲ್ಲಿ ಹಳೆ ಲೆಕ್ಕ ಎಲ್ಲ ಕ್ಲಿಯರ್ ಮಾಡ್ತಾರೋದು ಇವಾಗ. ಇಷ್ಟು ದಿವಸ ಏನೇನು ಬ್ಯಾಲೆನ್ಸ್ ಇಟ್ಕೊಂಡಿದ್ರು ಎಲ್ಲನೂ ಒಂದೇ ಸರಿ ಇಸ್ ಕ್ಲಿಯರಿಂಗ್. ನಾವು ಇನ್ನೂ ಮುಗ್ದಿಲ್ಲ ಶಾಪಿಂಗ್. ಇಲ್ಲೆಲ್ಲ ಕೊತ್ತಂಬರಿ ಸೊಪ್ಪು ಅಂತ. ಏನು ಬರ್ತಡೇ ಶಾಪಿಂಗ್ ಏನೋ ಒಂದೂ ಅರ್ಥ ಆಗ್ತಲ್ಲ. ಏನಮ್ಮ, ಏನು ತೊಗೊತಾ ಇದೆಯಲ್ಲಿ? ಕೊತ್ತಂಬರಿ. ಈ ಥರ ಬರ್ತ್ಡೇ ಸರ್ಪ್ರೈಸನ್ನು ಎಲ್ಲರೂ ನೋಡಿರಲ್ಲ ನೀವು. ನಾನೇನೋ ಫುಲ್ಲು ಏನಾದ್ರೂ ಕೊಡ್ಸೋಣ ಅಂತ ಕರ್ಕೊಂಬಂದೆ. ನನ್ನ ಪ್ಲ್ಯಾನ್ ಇದ್ದಿದ್ದು ವಾಚ್ ಕೊಡ್ಸೋಣ ಅಂತ. ಬಿಕಾಸ್ ಅವ್ರು ನನಗೊಂದು ವಾಚ್ ಕೊಡ್ಸೋ ಅಂತ ಕೇಳಿದರು. ವಾಚ್ ಕೊಡ್ಸೋಣ, ಅದೇ ಸರ್ಪ್ರೈಸ್ ಮಾಡೋಣ ಅಂತ ಕರ್ಕೊಂಬಂದರೆ ಇಲ್ಲಿ ನೋಡಿದರೆ ಎಲ್ಲರೂ ಫ್ಯಾಮಿಲಿ ಶಾಪಿಂಗ್, ರೇಷನ್ ಶಾಪಿಂಗ್ ಮಾಡಿಕೊಂಡು ಒಬ್ಬೊಬ್ಬರನ್ನು ಹಿಡ್ಕೊಂಡು ಕೈಯಲ್ಲಿ ವಿ ಆರ್ ಗೋಯಿಂಗ್ ಟು ಮನೆ. ಆಗೋಯ್ತು ಬರ್ತಡೇ ಇಲ್ಲೇ ನಮ್ಮದು. ಖುಷಿ ಏನಮ್ಮ? ಇದೇ ಖುಷಿ ಆಗೋಯ್ತಾ? ಹೆಂಗೂ ಬರಲೇಬೇಕಲ್ಲಪ್ಪ. ಹಾಂ, ಅದು ಇವತ್ತೇ ಮಾಡಬೇಕಾ ಶಾಪಿಂಗ್? ನೀನು ಬರ್ತಡೇ ಅಂತ ಅಂದ್ಬಿಟ್ಟು ಏನಾದರೂ ಬೇರೆದು ಮಾಡಬೇಕು. ಹಂಗೆ ಹೆಂಗೋ ಶಾಪಿಂಗ್ ಮುಗಿಸ್ಕೊಂಡು ಒಪ್ಸಿ ಹೋಟೆಲ್ ಸಾಯಿದಮ್ಮಗೆ ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ಒಂದು ಒಳ್ಳೆ ಡಿನ್ನರ್ ಮಾಡೋಣ ಅಂತ. ಆದರೂ ಕೇಳಲಿಲ್ಲ ಗುರು, ನಾನೇ ಮಾಡ್ತೀನಿ ಮನೆಯಲ್ಲಿ ಅನ್ನೋದೇ ಹಠ ಅನ್ನಿಸ್ತೆ. ಸೊ ಅದಕ್ಕೆ ಇವಾಗ ಒಂದು ಒಳ್ಳೆ ಡಿನ್ನರ್ ಮಾಡಿಕೊಂಡು ಸೀದಾ ಮನೆಗೆ ಹೋಗೋದೆ ಪ್ಲ್ಯಾನ್ ಇವಾಗ. ಸ್ಪೆಷಲ್ ಆಗಿ ಕೊಡಿಸಿದೆ, ತಿಂದೇ ಇರುವಂತ ಅಮ್ಮ ನೋಡಮ್ಮ, ಇಲ್ಲಿ ನೀನು ನೋಡು, ಮೆನ್ಯೂ ನೋಡು, ನಿನ್ಗೇನು ಇಷ್ಟ ಬಂದರೆ ಅದನ್ನು ಆರ್ಡ್ರ್ ಮಾಡು. ರವಾ ದೋಸೆ, ರವಾ ಮಸಾಲೆ ದೋಸೆ, ರವಾ ಆನಿಯನ್ ದೋಸೆ. ನಮ್ಮಮ್ಮ ಯಾವತ್ತೂ ಈ ಕಡೆ ಈ ಥರ ಪ್ಲೇಸ್ಗೆಲ್ಲ ಬಂದು ತಿಂದು ಅಭ್ಯಾಸ ಇಲ್ಲ. ಕರ್ಕೊಂಬಂದಿದ್ದೀವಿ ಫಸ್ಟ್ ಟೈಮ್. ಪಾಪ ಮೆನ್ಯೂನ ಓದ್ತವ್ರಲ್ಲಿ. ಮೆನ್ಯೂನ ಓದೋದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದಾಯ್ತು. ಆ ಸುಖಕ್ಕೆ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರು ಎಲ್ಲರೂ ಮಾಡಿಸ್ತಾ ಇದೀವಿ ನಾವು.
ಒಳ್ಳೆ ಟಾಮ್ ಅಂಡ್ ಜೆರಿ ಜಗಳ ಯಾವಾಗ್ಲೂ ಇವ್ರದ್ದು. ಆಯ್ತು ಹೇಳ ಆಯ್ತು ಹೇಳಿ ರೀ ಅದೇನು ಹೇಳ್ತಿ ಹೇಳ್ರಿ ನೋಡೋಣ ರೀ ಅದೇನು ಹೇಳ್ತಿ ಹೇಳ್ರಿ ನೋಡೋಣ. ಹಾಂ ಹೇಳಿ ಸರ್. ಏನಿಲ್ಲ, ನೀವೇನು ಆರ್ಡ್ರ್ ಮಾಡಿದ್ರಿ? ನಾವು ಇವಾಗ ಗೊತ್ತದೆ ಸೂಪು ಹಾಂ ಕುಡಿತೀವಿ, ಸ್ಟಾರ್ಟರ್ ಒಂದು ಹೇಳಿದ್ದೀವಿ, ತಿಂತೀವಿ. ಅದಾದಮೇಲೆ ನಮ್ದು ಏನಿಲ್ಲ, ಸೌತ್ ಇಂಡಿಯನ್ ಫುಡ್ ಹೇಳ್ತೀವಿ, ತಿನ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರು ನಾರ್ತ್ ಇಂಡಿಯನ್ ಫುಡ್ ಹೇಳ್ತೀವಿ. ಇಷ್ಟೇ, ಅಷ್ಟೇನಮ್ಮ? ನಿಮ್ಗೆ ಏನು ಬೇಕೋ ನೀವು ತಿನ್ಕೋಬೋದು. ಅಷ್ಟೇ 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 ಇಷ್ಟೇ. ಓಕೆ, ಹುಟ್ಟುಹಬ್ಬದ ಶುಭಾಶಯಗಳು. ಹೈಲೈಟ್ ಏನಂದರೆ ವಾಚ್ ಕೊಡ್ಸೋಣ ಅಂತ ಸರ್ಪ್ರೈಸಾಗಿ ಕರ್ಕೊಂಬಂದಿದ್ದು. ವಾಚ್ ಬೇಡ, ನಂಗೆ ರೇಷನ್ ಬೇಕಂತ ರೇಷನ್ ಶಾಪಿಂಗ್ ಮಾಡಿದ್ದಾಯಿತು. ನಮಗೆ ಸರ್ಪ್ರೈಸ್ ಆಗೋಯ್ತು. ಈ ಥರ ಬರ್ತಡೇನ ಎಲ್ಲೂ ಯಾರು ಸೆಲೆಬ್ರೇಟ್ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ, ನಾವೇ ಮಾಡ್ತಿರೋದು ಈ ಥರ. ಟೈಮು ಸಿಗ್ತಾ ಇಲ್ಲ, ಮನೆಗೆ ರೇಷನ್ ತಕ್ಕ ಅವಶ್ಯಕತೆ ಇತ್ತು. ನನಗೇನು ಮನೇಲಿ ಏನು ಬೇಕೋ ಅವಶ್ಯಕತೆ ಇರೋದು ತಗೊಂಡೆ ಅಷ್ಟೇ. ಟಿಪಿಕಲ್ ಹಬ್ಬ ಅಂದರೆ ಇದೆ. ಎಲ್ಲ ಆಗ್ಬೇಡಪ್ಪ. ಆಗ್ತೀನಿ, ಇವೆಲ್ಲ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಈ ಥರ ಆಗಬೇಕಾ ಆಗ್ಬಾರ್ದು ಅಂತ ನೀವೇ ಕಮೆಂಟ್ ಮಾಡಿ. ಮೇಡಮ್ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗು. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಈ ಥರ ಈ ವ್ಲಾಗು ಹಿಂಗೆ ಬರುತ್ತೆ ಅಂತ. ಸೊ ಫೈನಲಿ ವಿ ಆರ್ ಹ್ಯಾಪಿ ದಟ್ ನಮ್ಮ ಅಮ್ಮನಿಗೆ ರೇಷನ್ ಕೊಡಿಸಿದ್ದೆ ಒಂದು ದೊಡ್ಡ ಗಿಫ್ಟ್ ಕೊಡಿಸ್ದಂಗೆ ಆಗೋಯ್ತು ನಮ್ಮ ಲಾಸ್ಟಿಗೆ. ಬಿಕಾಸ್ ಅವ್ರು ಅದರಲ್ಲೇ ಖುಷಿ ಬಿದ್ದೋದ್ರು, ಅಯ್ಯೋ ರೇಷನ್ ಸಿಗ್ತಲ್ಲಪ್ಪ, ಇನ್ನೆಲ್ಲ ಮುಗೀತಲ್ಲಪ್ಪ ಅಂತ. ಅಂದ್ರೂ ಫೋರ್ಸ್ ಮಾಡಿ ಸಾಯಿದಮ್ಮಗೆ ಕರ್ಕೊಂಡೋಗಿ ಅಲ್ಲಿ ಇವ್ರು ಡಿನ್ನರ್ ಕೊಡಿಸಿ, ಕ್ಯಾಂಡಲ್ ಡಿನ್ನರ್ ಕೊಡಿಸಿ ಕೊನೆಗೆ ಮನೆಗೆ ಕರ್ಕೊಂಡ್ಬಂದಿದ್ದೀವಿ. ಹ್ಯಾಪಿನಾ? ಸೋ ಹ್ಯಾಪಿ. See you guys in the next vlog. Bye.